4 ವರ್ಷಗಳಿಂದ ಆಸ್ತಮಾ ಮತ್ತು ಸಂಧಿವಾತ ತೊಂದರೆಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಬ್ಯಾಂಗ್ಳೂರು ಬನಶಂಕರಿಯಿಂದ ವಾಸ ಮಾಡ್ತಾಯಿದ್ದೀನಿ. ಬಟ್ ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು, ವೀಸಿಂಗ್ ಪ್ರಾಬ್ಲಮ್, ಆಸ್ಮಾ ಮತ್ತು ನನಗೆ ಸಂಧಿವಾತ, ಆರ್ಥಟಿಕ್ಸ್ ಪ್ರಾಬ್ಲಮ್ ಇತ್ತು. ನಾನು ಸುಮಾರು ಕಡೆ ಟ್ರೀಟ್ಮೆಂಟ್ ತೊಗೊಂಡೆ, ಎಲ್ಲೂ ಕಮ್ಮಿ ಆಗಲಿಲ್ಲ. ಮತ್ತು ಓಡಾಡಿದ್ರೆ ಉಪ್ಸ ಆಗೋದು, ಯಾವಾಗಲೂ ನಿದ್ದೆ ಮಾಡಬೇಕು ಅನ್ಸೋದು, ಆಯಾಸ ಆಗೋದು, ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಮೈಯಲ್ಲಿ. ಸೊ ನಾನು ಸುಮಾರು ಕಡೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಒಂದು 4 ವರ್ಷದಿಂದ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಅದು ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡಾಗ ಅಷ್ಟೇ ಅದು ನಮಗೆ ವರ್ಕ್ ಆಗ್ತಿತ್ತು ಹೊರತು ಅದಾದಮೇಲೆ ನಮ್ಗೆ ಯಾವುದೇ ಒಂದು ವರ್ಕ್ ಆಗ್ತಾ ಇರಲಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ಟಿ ವಿ ನೋಡ್ತಾ ಇದ್ದೆ, ಅಲ್ಲಿ ಇಲ್ಲಿ ನೋಡಿ RGR ಹಾಸ್ಪಿಟಲ್ ಬಂದು ನನಗೆ ಸಜೆಷನ್ ಬಂತು. ಸೊ ನಾನು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡೆ. 1 ತಿಂಗಳು, ಒಂದು 15 ದಿವಸ ಟ್ರೀಟ್ಮೆಂಟ್ ತೊಗೊಂಡೆ. 15 ದಿವಸಕ್ಕೆ ಸ್ವಲ್ಪ ಸುಧಾರಿಸಿದೆ. ಐಸ್ ಐಟಮ್ ಆಗಲಿ, ಮತ್ತು ಮಜ್ಜಿಗೆ, ಮೊಸರು, ಕೋಲ್ಡ್ ಐಟಮ್, ಯಾವುದೇ ಒಂದು ಐಟಮ್ ಆಗಲಿ ನಾನು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಬಂದಾದಮೇಲೆ ನಾನು ಕೋಲ್ಡ್ ಐಟಮ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಮೆಟ್ಲು ಹತ್ತೋದಾಗಲಿ, ಇಳಿಯೋದಾಗಲಿ, ಓಡಾಡೋದಾಗಲಿ ತುಂಬ ಚೆನ್ನಾಗೂ ಮಾಡ್ತಾಯಿದ್ದೀನಿ. ಹೆವಿ ವೆಯ್ಟ್ ಆಗಿಬಿಟ್ಟಿದೆ. ಸೊ ವೆಯ್ಟ್ ಕೂಡ ಲಾಸ್ ಆಗಿದೆ ಇಲ್ಲಿ ಬಂದಮೇಲೆ ನನಗೆ. RGR ಹಾಸ್ಪಿಟಲಿರೋ ಡಾಕ್ಟ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.